ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೃದಯದ ಹೆಣ್ಣು ಮುಂದುವರೆದ ಭಾಗಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನರಸಿಂಹ ಜೋಯಿಸ್ರು ಗೋಪಿಯ ಜೊತೆ ಅವಳ ಮದುವೆ ಗೊತ್ತಾಗಿದೆ, ಲಗ್ನದ ದಿನಾಂಕ ತಿಳಿಯಲು ಬಂದಿದ್ದರು ಎಂದರು. ದಿನಾಂಕ ಗೊತ್ತಾಯಿತು ಎಂದರು. ಗುರುವಾರ ಮದುವೆ. ಮೋಹನ ಸ್ವಲ್ಪ ಹೊತ್ತು ಕುಳಿತಿದ್ದನು. ಮುಖದಲ್ಲಿ ನಿರಾಸೆಯ ಛಾಯೆ ಕಾಣುತ್ತಿತ್ತು. ನಿರ್ಲಿಪ್ತತೆಯ ನಾಟಕ ಜೊತೆಗೆ ನಿರಾಶೆಯನ್ನು ನುಂಗುವ ಪ್ರಯತ್ನವನ್ನು ಸಹ ಆತ ಮಾಡಿದನು. ಮೋಹನ ಯಾವ ಮಾತನ್ನು ಆಡದೆ ತನ್ನ ರೂಮ್ಗೆ ಎದ್ದು ಬಂದನು. ನರಸಿಂಹ ಜೋಯಿಸ್ರು ನಿಟ್ಟುಸಿರು ಬಿಟ್ಟರು. ಅವರಿಗೆ ಮಗನ ಮನಸ್ಸು ಗೊತ್ತಿದ್ದರಿಂದಲೇ ಊಟ ಮಾಡುವ ತನಕ ಈ ಒಂದು ವಿಷಯವನ್ನು ಹೇಳಿರಲಿಲ್ಲ. ಮೋಹನ ಸಂಕಟ ಪಡುತ್ತಿದ್ದಾನೆ. ಮಂಚದ ಮೇಲೆ ಉರುಳಾಡುತ್ತಿದ್ದಾನೆ. ಆತನ ದೇಹದ ಮುಖ್ಯವಾದ ಭಾಗವನ್ನೇ ಕಿತ್ತಂತೆ ಭಾಸವಾಗುತ್ತಿದೆ. ವಿಚಿತ್ರ ಯಾತನೆ, ಪದಗಳಲ್ಲಿ ವರ್ಣಿಸಲಾಗದ ನೋವು. ಮೋಹನ ಎದ್ದು ತನ್ನ ಸೂಟ್ ಕೇಸಿನಿಂದ ಅದನ್ನು ಹೊರತೆಗೆದು ಪ್ಲಾಸ್ಟಿಕ್ ಕವರ್ನಿಂದ ಸುತ್ತಾಗಿತ್ತು. ಅದು ಒಂದು ದೊಡ್ಡ ಫೋಟೋ. ಅದು ಕಾವ್ಯಾಳ ಮುದ್ದು ಮುಖ, ಮುಗುಳು ನಗೆ, ಮೋಹಕ ಭಂಗಿ. ತುಂಬಾ ದಿವಸಗಳಿಂದ ಅದನ್ನು ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ. ಆದರೆ ಇದು ಯಾರಿಗೂ ಗೊತ್ತಿರಲಿಲ್ಲ. ಹಾಗಂತ ಮೋಹನ ತಿಳಿದಿದ್ದ. ಆದರೆ ಆ ವಿಷಯ ಒಬ್ಬರಿಗೆ ಮಾತ್ರ ಗೊತ್ತಿತ್ತು. ಆ ಒಬ್ಬರೇ ಇವನ ತಂದೆ ನರಸಿಂಹ ಜೋಯಿಸ್ರು. ಈ ಫೋಟೋವನ್ನು ಆಕಸ್ಮಿಕವಾಗಿ ಮಗನ ಸೂಟ್ ಕೇಸ್ನಲ್ಲಿ ನೋಡಿದ್ದರು. ಆದರೆ ಅದರ ಬಗ್ಗೆ ಮಾತಾಡಿರಲಿಲ್ಲ. ಮೋಹನ ಫೋಟೋ ನೋಡುತ್ತಿದ್ದಾನೆ. ಕಣ್ಗಳು ಹಣಿಗೂಡುತ್ತಿವೆ. ಹೆಜ್ಜೆಯ ಸಪ್ಪಳ ಕೇಳಿಸಿತು. ಮೋಹನ ಬೆಚ್ಚಿಬಿದ್ದನು. ನರಸಿಂಹ ಜೋಯಿಸ್ರು ಒಳಗೆ ಬರುತ್ತಾ, ಮೋಹನ, ಆಕಾಶ ಪುಷ್ಪವನ್ನು ಬಯಸಬಾರದು. ಯಾಕೆ ಅಂದ್ರೆ ಅದು ಸಿಗದೇ ಇದ್ದರೆ ನಿರಾಶೆಯಾಗುತ್ತದೆ. ಮೋಹನ ತಲೆ ತಗ್ಗಿಸಿದನು. ಜೋಯಿಸರು, ನಿನಗಾಗಿರೋ ನಿರಾಶೆಯ ತೀವ್ರತೆ ಏನು ಅಂತ ನನಗೆ ಗೊತ್ತಿದೆ ಮಗನೇ. ಇದನ್ನ ನೀನು ಗೆಲ್ಲಲೇಬೇಕು ಮೋಹನ. ಆ ಶಕ್ತಿ ನಿನಗೆ ಇದೆ. ಮೋಹನ ತಲೆ ಎತ್ತಿ ನೋಡಿದನು. ಜೋಯಿಸರು, ಧ್ಯಾನ ಮಾಡು, ನಿನ್ನ ಮನಸ್ಸು ನಿಯಂತ್ರಣಕ್ಕೆ ಬರುವ ತನಕ ಪ್ರಾಣಾಯಾಮ ಮಾಡು ಎಂದರು. ಮೋಹನ ತಲೆ ಆಡಿಸಿದನು. ನರಸಿಂಹ ಜೋಯಿಸರು ಹೊರಬಂದರು. ಮೋಹನ ಫೋಟೋವನ್ನು ಮೊದಲಿನಂತೆ ತೆಗೆದಿರಿಸಿ ಧ್ಯಾನಕ್ಕೆ ಸಿದ್ಧನಾದನು. ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದಾನೆ. ಮೈ ಮೇಲೆ ಕೌಪಿನ ಇದೆ. ಗಾಳಿ ಜೋರಾಗಿ ಬೀಸುತ್ತಿದೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಹುಚ್ಚು ಮನಸ್ಸನ್ನು ನಿಯಂತ್ರಿಸಲು ಸತತವಾಗಿ ಪ್ರಯತ್ನ ಪಡುತ್ತಿದ್ದಾನೆ. ಕಾವ್ಯ ನೆನಪಾಗುತ್ತಿದ್ದಾಳೆ. ಅಗಲವಾದ ಕಡುಕಪ್ಪು ಕಂಗಳು, ಶುದ್ಧ ಸೌಂದರ್ಯದ ಮುದ್ದು ಮುಖ, ಗುಲಾಬಿ ತುಟಿಗಳ ಮಿಂಚು, ಎತ್ತರದ ನಿಲುವಿನ ರೂಪಸಿ. ಇಲ್ಲ ಇಲ್ಲ, ಇವಳನ್ನು ಮರೆಯಲೇಬೇಕು. ಯಾಕೆ ಅಂದ್ರೆ ಇವಳು ಇನ್ನು ಮುಂದೆ ಬೇರೊಬ್ಬರ ಹೆಂಡತಿ ಆಗುತ್ತಾಳಲ್ವಾ. ಇದನ್ನೇ ನನ್ನಿಂದ ಸಹಿಸಲು ಆಗುತ್ತಿಲ್ಲ. ಚಿಕ್ಕ ವಯಸ್ಸಿನಿಂದ ಮೂಡಿರೋ ಕಲ್ಪನೆ, ಹೆಮ್ಮರವಾಗಿ ಬೆಳೆದಿರೋ ಪ್ರೀತಿ. ಮೋಹನ ಅಗಾಧ ನಿರಾಶೆಯ ತೀವ್ರತೆಯನ್ನು ಸಹಿಸಲು ಮಾನಸಿಕವಾಗಿ ಸತತವಾಗಿ ಪ್ರಯತ್ನಿಸುತ್ತಿದ್ದಾರೆ. ನರಸಿಂಹ ಜೋಯಿಸರು ನೋಡಿದರು. ಸಮಯ ಉರುಳುತ್ತಿತ್ತು. ಮೋಹನ ಯಶಸ್ವಿಯಾಗುತ್ತಿದ್ದನು. ಬೆಳಗಿನ ಜಾವದ ಹೊತ್ತಿಗೆ ಈ ನಿರಾಶೆಯನ್ನು ಗೆದ್ದಿದ್ದನು. ಆತ ಮಾಮೂಲಿಯಂತೆ ಯೋಗಾಸನ ಮಾಡಲು ಹೊರಟನು. ಆದರೆ ಇತ್ತ ಕಡೆ ಗೋಪಿ ಕಾತುರದಿಂದ ಕಾಯುತ್ತಿದ್ದಾನೆ. ಬಾಗಿಲು ತೆರೆದುಕೊಂಡಿತ್ತು. ಈಗ ತಿಂಡಿಯ ತಟ್ಟೆಯನ್ನು ಹಿಡಿದುಕೊಂಡು ಒಳಗೆ ಬಂದ ಕೂಡಲೇ ಗೋಪಿ ಹಿಂದಿನಿಂದ ಬಂದು ಅವಳನ್ನು ತಬ್ಬಿಕೊಂಡನು. ಕಾವ್ಯ ಕೊಸರಾಡಿ ದೂರ ಸರಿದಳು. ಗೋಪಿ, ಕಾವ್ಯ, ವಿಷಯ ಗೊತ್ತಾಯಿತು ತಾನೇ? ಕಾವ್ಯ ನಗುತ್ತಾ ತಲೆ ಆಡಿಸಿದ್ಲು. ಸ್ವೀಟ್ ಕೊಡಲ್ವಾ? ತಟ್ಟೆಯನ್ನು ಮುಂದೆ ಹಿಡಿದಳು. ಗೋಪಿ ಅದನ್ನು ದೂರ ತಳ್ಳುತ್ತಾ, ನನಗೆ ಬೇಕಾಗಿರೋದು ನಿನ್ನ ತುಟಿಗಳ ಸಿಹಿ ಕಾವ್ಯ. ಇನ್ನು 10 ದಿವಸ ಕಾಯಲೇಬೇಕು ಎಂದಳು. ಆಗ ಗೋಪಿ ಕೋಪದಿಂದ, ಹಳ್ಳಿಯ ಮಡಿ ಹೆಂಗಸಿನ ತರಹ ಆಡಬೇಡ ಕಾವ್ಯ. ಲವರ್ಸ್ ಅಂದ್ರೆ ಎಷ್ಟೊಂದು ಫ್ರೀ ಆಗಿರ್ತಾರೆ ಗೊತ್ತಾ ನಿಂಗೆ ಎಂದ. ನೀನು ನೋಡಿದ್ರೆ ಮುಟ್ಟಿದ್ರೆ ಮುನಿಯ ಥರ ಆಡ್ತೀಯಲ್ಲ ಕಾವ್ಯ ಎಂದು. ಕಾವ್ಯ ಅವನಿಂದ ದೂರ ಸರಿಯುತ್ತಾ, ಕೆಳಗೆ ಅಪ್ಪ ಅಮ್ಮ ಕಾಯುತ್ತಿದ್ದಾರೆ, ಅವರು ಏನೆಂದುಕೊಳ್ಳುತ್ತಾರೆ, ಮತ್ತೆ ಯಾವಾಗ ಸಿಗುತ್ತೀಯ, ಯಾಕೆ ಮುದ್ದು ಮಾಡೋಕೆ ಎಂದನು. ಗೋಪಿ, ಛೀ ಪೋಲಿ ಎನ್ನುತ್ತಾ ಕಾವ್ಯ ಅವನಿಂದ ಕೊಸರಾಡಿಕೊಂಡು ಚಂಗನೆ ನೆಗೆಯುತ್ತಾ ಹೊರಗೆ ಓಡಿ ಬಂದಳು. ಅವಳಿಗೆ ನಾಚಿಕೆಯಾಗಿತ್ತು. ಆದರೆ ಗೋಪಿಗೆ ಕೋಪ ಬಂದಿತ್ತು. ಮುಂಭಾಗದ ಹಾಲಿನಲ್ಲಿ ರಂಗರಾಯರು ಹೆಂಡತಿಯ ಜೊತೆಗೆ ಕುಳಿತು ಮದುವೆಯ ಸಿದ್ಧತೆಗಳ ಬಗ್ಗೆ ಉತ್ಸಾಹದಿಂದ ಹೇಳುತ್ತಿದ್ದಾರೆ. ಆದರೆ ಅನ್ಸೂಯಮ್ಮ ಕೇವಲ ಹೂಂಗುಟ್ಟುತ್ತಿದ್ದರು. ಅದು ರಾಗಿ ಗುಡ್ಡ. ಅದರಲ್ಲಿ ರಾಗಿ ಏನು ಬೆಳೆಯುತ್ತಿರಲಿಲ್ಲ. ಆದರೆ ಹಿಂದೆ ಯಾವುದೇ ಒಂದು ಕಾರಣಕ್ಕೆ ಇಟ್ಟಿದ್ದ ಹೆಸರು ಈಗಲೂ ಮುಂದುವರೆದಿತ್ತು. ಅಲ್ಲೊಂದು ಹೆಬ್ಬಂಡೆ ಇದೆ. ಅದರ ಮೇಲೆ ಮೋಹನ ಕೂತಿದ್ದಾನೆ. ಗಾಳಿ ಮುಖಕ್ಕೆ ಎರಚುತ್ತಿದೆ. ಹೆಜ್ಜೆಯ ಸಪ್ಪಳವನ್ನು ಕೇಳಿ ಬೆಚ್ಚಿ ಹಿಂದಿರುಗಿದ ಮೋಹನನಿಗೆ ನಂಬಿಕೆಯೇ ಬರಲಿಲ್ಲ. ಅಲ್ಲಿ ಸೌಮ್ಯ ನಿಂತಿದ್ದಳು. ಇವಳೇಕೆ ಇಲ್ಲಿಗೆ ಬಂದಳು ಎಂದುಕೊಂಡ.
ಬಂಡೆಯ ಮೇಲಿಂದ ಇಳಿದು ಬಂದನು. ಸೌಮ್ಯ ಇವನನ್ನೇ ನೋಡುತ್ತಿದ್ದಾಳೆ. ಅವಳ ಕಣ್ಣುಗಳು ಮಿಂಚುತ್ತಿವೆ. ಮೋಹನ ಗಂಭೀರವಾಗಿ, ಸೌಮ್ಯ, ಇಂತಹ ಸ್ಥಳಗಳಿಗೆ ಹಾಗೆಲ್ಲ ನೀವೊಬ್ಬರೇ ಬರಬಾರ್ದಾಗಿತ್ತು. ಅವಳು ನಗುತ್ತಾ, ನೀವು ಇದ್ದೀರಲ್ಲ ಎಂದಳು. ಆದರೂ ಹಾಗಲ್ಲ ಸೌಮ್ಯ, ಅದು ಸೌಮ್ಯ, ನನಗೆ ಬೋರ್ ಆಗುತ್ತಿದೆ ಕಣ್ರಿ. ನನ್ನ ಜೊತೆಗೆ ಯಾರೂ ಇಲ್ಲ. ಮದುವೆ ಫಿಕ್ಸ್ ಆದಾಗಿನಿಂದ ಆ ಗೋಪಿ ಕಾವ್ಯ ಕೈಗೆ ಸಿಗ್ತಾ ಇಲ್ಲ ಎಂದಳು. ನಾಳೆಯ ದಿನ ಊರಿಗೆ ಹೊರಟು ಹೋಗುತ್ತೇನೆ ಎಂದಳು. ಮೋಹನ ಜೊತೆಯಲ್ಲಿ ಕರ್ಕೊಂಡು ಬಂದ ಮೇಲೆ ಈ ರೀತಿ ಮಾಡಬಾರ್ದಾಗಿತ್ತು ಎಂದ. ನಾನು ನಾಳೆ ಊರಿಗೆ ಹೋಗುತ್ತಿದ್ದೇನೆ. ಮೋಹನನಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಅರೆ, ಇವಳೇಕೆ ನನ್ನ ಹತ್ರ ಒತ್ತಿ ಒತ್ತಿ ಇದನ್ನೇ ಹೇಳ್ತಿದ್ದಾಳಲ್ಲ ಎಂದು. ವಿಶ್ ಯು ಹ್ಯಾಪಿ ಜರ್ನಿ ಎಂದ. ಸೌಮ್ಯ ನಾಚಿಕೆಯಿಂದ, ಹೋಗುವ ಮೊದಲು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಬಂದೆ. ಆಶ್ಚರ್ಯದಿಂದ ನನ್ನ ಹತ್ತಿರವೇ ಎಂದ ಮೋಹನ. ಅವಳು ತಲೆ ಆಡಿಸಿದಳು. ನಮ್ಮಿಬ್ಬರಿಗೆ ಸರಿಯಾಗಿ ಪರಿಚಯವೇ ಇಲ್ಲ ಅಂದಮೇಲೆ ಮಾತಾಡಲು ಏನಿರುತ್ತೆ ಎಂದು. ಪರಿಚಯ ಆಗಿದೆಯಲ್ಲ, ಸರಿ, ಅದೇನು ಬೇಗ ಹೇಳಿ. ಸೌಮ್ಯ ಎತ್ತಲು ನೋಡುತ್ತಾ, ನಿಮ್ಮನ್ನು ಮೊದಲ ದಿನ ಕಂಡಾಗಲೇ ನಾನು ಆಕರ್ಷಿತಳಾದೆ. ಮೋಹನ ಬೆಚ್ಚಿಬಿದ್ದನು. ನೀವು ಯೋಗಾಸನ ಮಾಡುವುದನ್ನು ನೋಡಿದ ಮೇಲೆ ನಾನು ಸಂಪೂರ್ಣವಾಗಿ ಸೋತೆ. ಮೋಹನ ಗಾಬರಿಯಿಂದ, ರೀ, ಏನ್ರಿ ಅದು? ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂದು ಕಣ್ಣುಗಳನ್ನು ಅರಳಿಸುತ್ತಾ ಹೇಳಿದಳು. ಮೋಹನ ತಡಬಡಾಯಿಸಿ ಹೋದನು. ಅನಿರೀಕ್ಷಿತ ಅಚಾತುರ್ಯ, ಇದು ಇನ್ಸ್ಟೆಂಟ್ ಲವ್. ಇದನ್ನು ಮೋಹನ ತಡೆಯಲಾರ. ಸೌಮ್ಯ ಮೆಲ್ಲಗೆ, ನಾನು ಸಂಪ್ರದಾಯಸ್ಥ ಮನೆಯ ಹೆಣ್ಣು. ನನ್ನ ತಂದೆ, ತಾಯಿ, ಅಣ್ಣ ಕೆಲಸದಲ್ಲಿ ಇದ್ದಾರೆ. ನಾನು ಈ ರೀತಿ ಪ್ರೀತಿಯ ಬಗ್ಗೆ ಮಾತಾಡಿದ್ದು ಕಂಡು ಗಾಬರಿಯಾಗಬಹುದು ಅಂತ ಪರಿಚಯ ಮಾಡಿಕೊಳ್ಳುತ್ತಿದ್ದೇನೆ. ಮೋಹನ ಜೋರಾಗಿ ಉಸಿರು ಬಿಟ್ಟನು. ಸೌಮ್ಯ ಮುಂದುವರೆಸುತ್ತಾ, ಈಗಲೇ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತಿಲ್ಲ. ಫೋನ್ ನಂಬರ್ ಕೊಡುತ್ತೇನೆ. 2 ದಿನ ಕಳೆದ ನಂತರ ಫೋನ್ ಮಾಡಿ. ಮೋಹನ ಮೌನವಾಗಿ ನಿಂತಿದ್ದು, ಸೌಮ್ಯ ಹೊರಡುತ್ತಾ, ನನ್ನ ನಿರೀಕ್ಷೆ ಸುಳ್ಳಾಗಲ್ಲ, ನನಗೆ ನಿರಾಶೆಯಾಗಲ್ಲ ಅಂತ ಅಂದ್ಕೊಂಡಿದ್ದೇನೆ ಎಂದಳು. ಅವಳು ನಡೆಯುತ್ತಿದ್ದರೆ ಗಾಳಿಗೆ ತಲೆ ಕೂದಲು ಹಾರಾಡುತ್ತಿದೆ. ಮೋಹನ ಈಗಲೇ ತನ್ನ ನಿರ್ಧಾರವನ್ನು ತಿಳಿಸಬೇಕು ಅಂದುಕೊಂಡರೂ ಆದರೆ ಅವಳ ಮುಖದಲ್ಲಿ ಮೂಡುವ ನಿರಾಶೆಯ ಛಾಯೆಯನ್ನು ನೋಡಲಾರೆ ಎನಿಸಿತು. ಮೋಹನ ಬಂಡೆಯಂತೆ ಮೌನಿಯಾದ. ಗೋಪಿ ಕುಳಿತಲ್ಲೇ ಚಡಪಡಿಸುತ್ತಿದ್ದ. ನಾಳೆಯ ದಿನವೇ ಊರಿಗೆ ಹೊರಡಬೇಕು. ಪುನಃ ಮದುವೆಗೆ ಬರಬೇಕಲ್ಲ. ಆದರೆ ನಿರಾಶೆಯಾಗುತ್ತಿದೆ. ಕಾವ್ಯ ಏಕಾಂತದಲ್ಲಿ ಸಿಗುತ್ತಿಲ್ಲ. ಅಪ್ಪಿತಪ್ಪಿ ಸಿಕ್ಕಿದರೂ ಸಹ ಅವಳು ಇವನಿಗೆ ಮೈ ಮುಟ್ಟುವ ಸಲುಗೆ ನೀಡಿರಲಿಲ್ಲ. ಅನುಭವಿಸುವ ಆಸೆ ಜಾಸ್ತಿಯಾಗುತ್ತಿದೆ. ಕಾಯುವ ತಾಳ್ಮೆ ಇವನಲ್ಲಿ ಇಲ್ಲ. ಗಾಢವಾಗಿ ಚಿಂತಿಸುತ್ತಿದ್ದಾನೆ. ಕೊನೆಗೂ ಒಂದು ಪ್ಲಾನ್ ಫ್ಲಾಶ್ ಆಯಿತು. ಹಾಲಿನಲ್ಲಿ ನಿಂತಿದ್ದ ರಂಗರಾಯರ ಹತ್ತಿರ ಬಂದು, ನಾಳೆ ನಾನು ಊರಿಗೆ ಹೋಗುತ್ತೇನೆ. ಸಂತೋಷ ಕಣಪ್ಪ, ನೀವು ಪರ್ಮಿಷನ್ ಕೊಟ್ಟರೆ ಕಾವ್ಯಾಳನ್ನು ಸಿನಿಮಾ ಕರ್ಕೊಂಡು ಹೋಗ್ತೇನೆ ಎಂದ. ರಂಗರಾಯರು ನಗುತ್ತಾ, ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡು ಹೋಗು ಗೋಪಿ ಎಂದರು. ಥ್ಯಾಂಕ್ ಯು ಅಂಕಲ್. ಸಂಜೆ 6 ಗಂಟೆಗೆ ಸರಿಯಾಗಿ ಕಾರಿನಲ್ಲಿ ಗೋಪಿ ಕಾವ್ಯಾಳನ್ನು ಕರೆದುಕೊಂಡು ಹೊರಟ. ಆ ಸಮಯದಲ್ಲಿ ಸೌಮ್ಯ ಇರಲಿಲ್ಲ. ಅನ್ಸೂಯಮ್ಮ ಗಾಬರಿಯಿಂದ, ಅದೇನ್ರಿ, ಇವರಿಬ್ಬರೇ ಸಿನಿಮಾಗೆ ಹೋಗ್ತಾ ಇದ್ದಾರೆ, ಇನ್ನೇನು ನಾವು ಹೋಗ್ಬೇಕಿತ್ತಾ? ಹಾಗಲ್ಲ ಕಣ್ರಿ ಅದು. ರಂಗರಾಯರು ರೇಗುತ್ತಾ, ಹಳ್ಳಿಯ ಗುಗ್ಗು ತರಹ ಆಡಬೇಡ, ಹೋಗಿ ಬರಲಿ, ಪ್ರಪಂಚ ಏನು ಬಿದ್ದು ಹೋಗಲ್ಲ ಎಂದರು. ಅನಸೂಯಮ್ಮ ಮನಸ್ಸು ತಡೆಯದೆ ಹೊರಬಂದು ಮಗಳ ಕಿವಿಯಲ್ಲಿ, ರಾತ್ರಿ ಬೇಗ ಬಂದು ಬಿಡು ಎಂದರು. ಕಾವ್ಯ ನಗುತ್ತಾ, ಸಿನಿಮಾ ಥಿಯೇಟರ್ನಲ್ಲಿ ಖಂಡಿತ ಮಲಗೋದಿಲ್ಲ, ನೀನು ಧೈರ್ಯವಾಗಿರಮ್ಮ ಎಂದಳು. ಗೋಪಿ ಗಡುಸಾಗಿ, ನೋಡಿ, ಊಟಕ್ಕೆ ನಮ್ಮನ್ನ ಕಾಯಬೇಡಿ, ನಾವು ಹೊರಗೆ ಊಟ ಮುಗಿಸ್ಕೊಂಡು ಬರ್ತೇವೆ ಎಂದನು. ಕಾರು ಭರ್ ಅಂತ ಹೊರಟಿತು. ಅನಸೂಯಮ್ಮ ಗಾಬರಿಯಾಗಿದ್ದರು. ಕಾರು ನಿಧಾನವಾಗಿ ಚಲಿಸುತ್ತಿದೆ. ಗೋಪಿ ಈಗ ತನ್ನಿಂದ ದೂರ ಕುಳಿತಿದ್ದ ಪ್ರೇಯಸಿಯನ್ನು ಕೈ ಹಿಡಿದು ಎಳೆದುಕೊಂಡ. ಕಾವ್ಯ ನಾಚಿಕೆಯಿಂದ ಕೊಸರಾಡಿದಳು. ಗೋಪಿ ಅವಳ ಕೈ ಚುಂಬಿಸುತ್ತಾ, ಕಾವ್ಯ, ನಿನಗೆ ಸ್ವಲ್ಪವೂ ರಸಿಕತೆಯೇ ಇಲ್ಲ ಕಣೆ, ಮದುವೆಯಾದ ಮೇಲೆ ಬರುತ್ತೆ ಎಂದಳು. ಪ್ರತಿಯೊಂದಕ್ಕೂ ಅಲ್ಲಿಯ ತನಕ ಕಾಯಬೇಕೆ, ಛೆಛೆ ಎಂದು ರೇಗಿದನು. ಕಾವ್ಯ ಅವನ ಕೆನ್ನೆ ಸವರುತ್ತಾ, ಅಬ್ಬ, ನಿನಗೆ ಮುಂಗೋಪ ಜಾಸ್ತಿ, ಮದುವೆ ಆದಮೇಲೆ ನೀನೇ ಬೇಡ ಅಂದ್ರೂ ಬಿಡಲ್ಲ ಎಂದು ನಕ್ಕಳು. ಗೋಪಿ ಅವಳನ್ನು ಚುಂಬಿಸಿದನು. ಕಾವ್ಯ ಆ ಚುಂಬನಕ್ಕೆ ಸಹಕರಿಸಿದಳು. ಇಬ್ಬರು ಥಿಯೇಟರ್ಗೆ ಬಂದರು. ಥಿಯೇಟರ್ನಲ್ಲಿ ಕತ್ತಲಿನಲ್ಲಿ ಗೋಪಿ ಪ್ರಯತ್ನಿಸಿದರೂ ಸಹ ಕಾವ್ಯ ಅವಕಾಶ ಕೊಡದೆ ಸತಾಯಿಸಿದಳು.
ಗೋಪಿ ಅವಳ ಕೈ ಹಿಡಿದುಕೊಂಡು ಬೆರಳುಗಳನ್ನು ಸವರುತ್ತಾ ಅಷ್ಟರಲ್ಲಿಯೇ ತೃಪ್ತಿ ಪಡಬೇಕಾಯಿತು. ರಾತ್ರಿ 10 ಗಂಟೆ. ಇಬ್ಬರು ಸಿನಿಮಾ ಮುಗಿಸಿಕೊಂಡು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿದರು. 10 ನಿಮಿಷ ಕಳೆಯಿತು. ಅಲ್ಲಿಂದ ಕಾರು ಹೊರಟಿತು. ಅವನ ಎದೆಗೆ ಒರಗಿಕೊಂಡಿದ್ದ ಕಾವ್ಯ ನಿದ್ದೆ ಮಾಡುತ್ತಿದ್ದಾಳೆ. ಈಗ ಗೋಪಿಯ ಮುಖದಲ್ಲಿ ನಗು ಮೂಡಿತು. ಕಾರು ಹಾದಿಯನ್ನು ಬದಲಿಸಿತು. ಅನಸೂಯಮ್ಮ ಗಾಬರಿಯಾಗಿದ್ದರು. ರಂಗರಾವ್ ಸಿಗರೇಟ್ ಸೇದುತ್ತಿದ್ದಾರೆ. ಅನಸೂಯಮ್ಮ ಗಾಬರಿಯಿಂದ, ರೀ, ಅವರಿಬ್ಬರು ಇನ್ನೂ ಬಂದೇ ಇಲ್ವೇ? ನಂಗ್ಯಾಕೋ ಭಯ ಆಗ್ತಿದೆ ಎಂದ್ರು. ರಂಗರಾವ್ ರೇಗುತ್ತಾ, ಯಾಕೆ? ಆಕಾಶ ತಲೆ ಮೇಲೆ ಬಿದ್ದವ್ರ ಥರ ಆಡ್ತಾ ಇದೆಯಲ್ಲ. ಅವರಿಬ್ಬರು ಎಸಿಗೆ ಬಂದವ್ರು ಕಣ್ರಿ. ಅವರಿಬ್ಬರು ಮದುವೆ ಆಗ್ತಾರೆ. ಅನಸೂಯಮ್ಮ ಕೋಪದಿಂದ, ಆದ್ರೆ ಇನ್ನೂ ಆಗಿಲ್ಲ ಎಂದು ಹೇಳಿದರು. ನೋಡಿದವರು ಏನೆಂದುಕೊಳ್ಳುತ್ತಾರೆ? ರಂಗರಾವ್ ಅಸಹನೆಯಿಂದ, ಸರಿ, ಈಗ ಏನ್ ಮಾಡು ಅಂತೀಯಾ? ನೋಡು, ನಿನ್ನ ಸೋದರಳಿಯ ಮೋಹನನನ್ನ ಕರ್ಕೊಂಡು ಬಾ. ಜೀಪ್ ತೆಗೆದುಕೊಂಡು ಹೋಗಿ ನೋಡ್ಕೊಂಡು ಬರಲು ಹೇಳು. ಸುಮ್ಮನೆ ಗಾಬರಿ ಆಗ್ತೀಯಾ ಎಂದರು. ಅನಸೂಯಮ್ಮ ಅಣ್ಣನ ಮನೆಗೆ ನಡೆದುಕೊಂಡೇ ಹೊರಟರು. ಅವರಿಗೆ ಗಾಬರಿ, ಜೊತೆಗೆ ಆತಂಕ ಬೇರೆ. ನರಸಿಂಹ ಜೋಯಿಸರು ಮನೆಯಲ್ಲಿ ಇರಲಿಲ್ಲ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದ್ದಿದ್ದರಿಂದಾಗಿ ಅವರು ಅಲ್ಲಿಯೇ ಉಳಿದುಕೊಂಡಿದ್ದರು. ಮೋಹನ ತನ್ನ ಅತ್ತೆಯನ್ನು ಕಂಡು, ಅರೆರೆ, ಇದೇನು ಈ ಹೊತ್ನಲ್ಲಿ, ಏನ್ ಸಮಾಚಾರ ಅತ್ತೆ ಎಂದನು. ಅನಸೂಯಮ್ಮ ಎಲ್ಲ ಹೇಳಿದರು. ಮೋಹನ ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ ಅತ್ತೆ? ಕಾವ್ಯ ಹೋಗಿರೋದು ಅವಳ ಭಾವಿ ಗಂಟನ ಜೊತೆಯಲ್ಲಿ ತಾನೆ ಎಂದನು. ಆದರೆ ಅನಸೂಯಮ್ಮ ಗಾಬರಿಯಿಂದ, ಇದೇನೋ ನೀನು ಸಹ ಇದೇ ರೀತಿ ಮಾತಾಡ್ತಾ ಇದೆಯಲ್ಲ ಎಂದರು. ನೋಡು, ನೀನು ಈಗಲೇ ಹೋಗಿ ನೋಡ್ಕೊಂಡು ಬಾರೋ ಮೋಹನ. ಎಲ್ಲಿಗೆ ಹೋಗಬೇಕು? ಈ ಊರಲ್ಲಿ ಇರೋದು ಒಂದೇ ಒಂದು ಥಿಯೇಟರ್. ಮೋಹನ ಗಾಬರಿಯಿಂದ, ಅತ್ತೆ, ನಾನೇನಾದರೂ ಕಾವ್ಯಾಳನ್ನು ಹುಡುಕೊಂಡು ಹೋದರೆ ಅವಳು ರಣಚಂಡಿ ಆಗ್ತಾಳೆ. ಹಾಗಂತ ಸುಮ್ಮನೆ ಇರು ಅಂತೀಯೇನೋ? ಹಾಗಲ್ಲ ಅತ್ತೆ. ನೀನು ನನಗೋಸ್ಕರ ಹೋಗುತ್ತೀಯಾ ಇಲ್ವೋ ಹೇಳು. ಮೋಹನ ತಲೆ ಆಡಿಸಿದನು. ಸೂಚನೆಯ ಪ್ರಕಾರ ಮೋಹನ ಬಂಗಲೆಯಲ್ಲಿದ್ದ ಜೀಪನ್ನು ತೆಗೆದುಕೊಂಡು ಥಿಯೇಟರ್ ಕಡೆ ಹೊರಟನು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.